Dear friends, I'd like to speak to you about realizing your true purpose here on earth. ಪ್ರಿಯ ಸ್ನೇಹಿತರೆ, ಇಹಲೋಕದಲ್ಲಿ ನಿಮ್ಮ ನಿಜವಾದ ಉದ್ದೇಶವೇನು ಎಂಬುದನ್ನು ನೀವು ಗ್ರಹಿಸಬೇಕು ಎಂಬುದರ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. You see, our real purpose lies in eternity. And our life on earth is just a preparation for that. ನೋಡ್ರಿ, ನಮ್ಮ ನಿಜವಾದ ಉದ್ದೇಶವು ನಿತ್ಯತ್ವದಲ್ಲಿ ನೆಲೆಗೊಂಡಿದೆ. ನಮ್ಮ ಇಹಲೋಕದ ಜೀವಿತವು ಅದಕ್ಕಾಗಿ ಇರುವಂತ ಒಂದು ಸಿದ್ಧತೆಯಾಗಿದೆ ಅಷ್ಟೇ. Let me begin with an illustration. Imagine that you are applying for your dream job. ನಾನು ಒಂದು ದೃಷ್ಟಾಂತದಿಂದ ಪ್ರಾರಂಭಿಸುತ್ತೇನೆ. ನೀವು ಕಲ್ಪಿಸಿಕೊಳ್ಳ್ರಿ, ನೀವು ಕನಸು ಕಂಡಿದ್ದಂತ ಉದ್ಯೋಗಕ್ಕೆ ನೀವು ಅರ್ಜಿನ ಹಾಕ್ತಾ ಇದ್ದೀರಿ ಈಗ. And in order to be accepted, you have to write an entrance exam. Now, this is way more important than the exams that seem. ನೀವು ಈ ಉದ್ಯೋಗವನ್ನ ಪಡೆದುಕೊಳ್ಳಬೇಕಂತಂದ್ರೆ ಒಂದು ಪ್ರವೇಶಾತಿ ಪರೀಕ್ಷೆ ಅಂತ ಇರುತ್ತೆ, ಅದನ್ನ ನೀವು ಬರೀಬೇಕಾಗತ್ತೆ. ಈ ಕಾಣುವಂತ ಎಲ್ಲಾ ಪರೀಕ್ಷೆಗಳಿಗಿಂತ ಇದು very big for you all at your age, like the 8th standard exam perhaps, or even the ICSE final exam or the ISC final exam. ಬೇರೆ ಎಲ್ಲಾ ಪರೀಕ್ಷೆಗಳಿಗಿಂತ ಇದು ಬಹಳ ದೊಡ್ಡದಾಗಿರುತ್ತೆ. ಉದಾಹರಣೆಗೆ 8ನೇ ತರಗತಿ ಇರಬಹುದು, ICSE ಅಂತಿಮ ಪರೀಕ್ಷೆ ಇರಬಹುದು, ISC ಅಂತಿಮ ಪರೀಕ್ಷೆ ಇರಬಹುದು. This is for the job of a lifetime. But this job is so highly valued that the exam is very strict. ಇದು ನಿಮ್ಮ ಜೀವಿತಾವಧಿಗೆ ಇರುವಂತ ಒಂದು ದೊಡ್ಡ ಉದ್ಯೋಗವಾಗಿದೆ. ಈ ಉದ್ಯೋಗವು ಬಹಳ ಬೆಲೆ ಉಳ್ಳದ್ದು ಅಥವಾ ಮೌಲ್ಯ ಎಂದು ಪರಿಗಣಿಸುವಾಗ ಪರೀಕ್ಷೆ ಕೂಡ ಬಹಳ ಕಠಿಣವಾಗಿರುತ್ತೆ. If you get even one answer wrong, you get a 0 on the whole thing. And ನೀವು ಒಂದು ಉತ್ತರವನ್ನು ಕೂಡ ತಪ್ಪಾಗಿ ಬರೆದರೂ ಕೂಡ ನೀವು ಶೂನ್ಯ ಅಂಕವನ್ನು ಸಂಪಾದಿಸ್ತೀರಿ. ಇದರಿಂದ ಪ್ರತಿಯೊಂದು ಕೂಡ ತಪ್ಪಾಗಿ ಬಿಡುತ್ತೆ. ಮತ್ತು you only get to write this exam once. You cannot retake it. ನೀವು ಈ ಪರೀಕ್ಷೆಯನ್ನು ಒಂದು ಬಾರಿ ಮಾತ್ರ ಬರೆಯಲಿಕ್ಕೆ ಸಾಧ್ಯ, ಮತ್ತೊಮ್ಮೆ ಪಡೆದುಕೊಳ್ಳಲು ಆಗೋದಿಲ್ಲ. Now, there may not be any such exam for earthly things, but I want to tell you, in all seriousness, this is exactly what our life on earth is like. ಈ ರೀತಿಯ ಪರೀಕ್ಷೆಗಳು ಇಹಲೋಕದಲ್ಲಿ ಇಲ್ಲದೇ ಇರಬಹುದು, ಆದರೆ ನಾನು ಗಂಭೀರವಾಗಿ ಹೇಳಲು ಇಷ್ಟಪಡುತ್ತೇನೆ, ನಮ್ಮ ಇಹಲೋಕದ ಇಡೀ ಜೀವಿತವು ಇದೇ ರೀತಿಯಾಗಿ ಇರುತ್ತದೆ. To understand this more fully, we must go back to where it all began. When God made human beings, He did something special with us that He didn't do for any of the rest of creation. ಇದನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದು ಎಲ್ಲಿ ಪ್ರಾರಂಭ ಆಯ್ತಲ್ಲ ಅಲ್ಲಿಗೆ ಹೋಗ್ಬೇಕು ನಾವು. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ಆತನು ನಮ್ಮೊಟ್ಟಿಗೆ ಏನೋ ಒಂದು ವಿಶೇಷವನ್ನ ಮಾಡಿದನು. ಈ ರೀತಿಯ ವಿಶೇಷತೆಯನ್ನ ಬೇರೆ ಯಾವ ಸೃಷ್ಟಿಗೂ ಕೂಡ ದೇವರು ಮಾಡಲಿಲ್ಲ. He made us in His image and breathed into us. ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿ ತನ್ನ ಉಸಿರನ್ನ ನಮ್ಮೊಳಗೆ ಊದಿದರು. You may wonder, why would God treat us, human beings, special compared to the rest of creation? ನಿಮಗೆ ಆಶ್ಚರ್ಯ ಅನಿಸಬಹುದು, ಯಾಕೆ ದೇವರು ನಮ್ಮನ್ನು ಇಡೀ ಸೃಷ್ಟಿಗಳಿಗಿಂತ ನಮ್ಮನ್ನು ವಿಶೇಷ ಎಂದು ಪರಿಗಣಿಸಿದರು ಅಂತ. You see, God is full of all that is wonderful and pure and good. ನೋಡಿರಿ, ದೇವರು ಒಳ್ಳೆಯದರಿಂದ ಅದ್ಭುತವಾಗಿ ಮತ್ತು ಶುದ್ಧತೆಯಿಂದ ತುಂಬಿದವನಾಗಿದ್ದಾನೆ. Love and joy and peace, everything that is pure and good, God is full of that. ಪ್ರೀತಿ, ಸಂತೋಷ, ಸಮಾಧಾನ, ಪ್ರತಿಯೊಂದು ಒಳ್ಳೆಯದು ಮತ್ತು ಶುದ್ಧತೆ ಅವೆಲ್ಲವುಗಳಿಂದ ದೇವರು ತುಂಬಿದ್ದಾರೆ. And having that nature is the most enjoyable life to live. ಆ ಒಂದು ರೀತಿಯ ಸ್ವಭಾವವು ಇಹಲೋಕದಲ್ಲಿ ಬಹಳ ಸಂತೋಷದಿಂದ ಉತ್ಸಾಹದಿಂದ ಕೂಡಿರುವಂತ ಜೀವಿತವಾಗಿರುತ್ತದೆ. Not a life with a lot of money or a lot of success or fame. None of those will last. ಹೆಚ್ಚು ಹಣ, ಹೆಚ್ಚು ಖ್ಯಾತಿ, ಹೆಚ್ಚು ಯಶಸ್ಸು ಇವ್ಯಾವು ಕೂಡ ಶಾಶ್ವತವಾಗಿ ಉಳಿದುಕೊಳ್ಳುವಂತವುಗಳಲ್ಲ. The most enjoyable life to live is the life of God, His nature. ಬಹಳ ಸಂತೋಷ ಮತ್ತು ಉತ್ಸಾಹದಾಯಕ ಜೀವಿತ ಯಾವುದಪ್ಪ ಅಂತಂದ್ರೆ ದೇವರ ಜೀವಿತ, ಅಂದ್ರೆ ಆತನ ಸ್ವಭಾವವನ್ನು ಧರಿಸಿರುವಂತದ್ದು. And God also loves to share what is good.
And he made us in his image, as it were in the shape. ದೇವರು ಯಾವುದು ಒಳ್ಳೆಯದಲ್ಲ ಅದನ್ನು ಹಂಚಿಕೊಳ್ಳುವುದನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ತನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿದ್ದಾರೆ, ಅದೇ ಆಕಾರವಾಗಿ. That he could put his nature within us, made in his image. ಅದು ದೇವರು ತನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದಂತೆ ನಮ್ಮಲ್ಲಿ ಆತನ ಸ್ವಭಾವವನ್ನು ಹಾಕುವಂತದ್ದಾಗಿದೆ. And he made us in his image so that we could share in his nature, and thereby we could have fellowship with him. ದೇವರು ನಮ್ಮನ್ನು ಆತನ ಸಾರೂಪ್ಯದಂತೆ ಉಂಟು ಮಾಡಿದ್ದಾರೆ, ಯಾಕಂದರೆ ನಾವು ಆತನ ಸ್ವಭಾವವನ್ನು ಹಂಚಿಕೊಳ್ಳುವರಾಗಿರಬೇಕು ಅಂತ, ಮತ್ತು ಆತನೊಟ್ಟಿಗೆ ಅಲ್ಲಿಂದ ನಾವು ಅನ್ಯೋನ್ಯತೆ ಮಾಡಬೇಕು ಎಂಬುದಾಗಿ. See, in the same way that human beings can relate to each other much better than, ಅದು ಯಾವ ಥರಪ್ಪ ಅಂದರೆ ಮಾನವರು ಒಬ್ಬರೊಟ್ಟಿಗೆ ಮತ್ತೊಬ್ಬರು ಸಂಬಂಧವನ್ನು ಬೆಸೆಯುವ ಹಾಗೆ human beings can relate to a dog, let's say. If you have the nature of God in you, then you can relate to him and fellowship with him in a way that you wouldn't be able to if you didn't have his nature in you. ಮಾನವರು ನಾಯಿಗಳೊಟ್ಟಿಗೆ ಬೆಸೆಯುವ ಸಂಬಂಧಕ್ಕಿಂತ ಇದು ಉತ್ತಮ ಅಂತ ಹೇಳಬಹುದು. ನಿಮ್ಮಲ್ಲಿ ದೇವರ ಸ್ವಭಾವವು ಇರುವಾಗ ನೀವು ಆತನೊಟ್ಟಿಗೆ ಸಂಬಂಧವನ್ನು ಬೆಸೆದು ಆತನೊಟ್ಟಿಗೆ ಅನ್ಯೋನ್ಯತೆಯನ್ನು ಮಾಡುವರಾಗಿರ್ತೀರಿ. ನಿಮ್ಮೊಳಗೆ ಆತನ ಸ್ವಭಾವ ಇಲ್ಲ ಅಂದರೆ ಇದು ಸಾಧ್ಯ ಆಗೋದಿಲ್ಲ. Now, fellowship may be a big word for some of you, but it simply means that God wants you to be his close friend. ನಿಮಗೆ ಅನ್ಯೋನ್ಯತೆ ಎಂಬ ಪದವು ಬಹಳ ದೊಡ್ಡದಾಗಿ ಕಾಣಬಹುದು. ಸರಳವಾಗಿ ಹೇಳಬೇಕಂದ್ರೆ ನೀವು ದೇವರಿಗೆ ಬಹಳ ಹತ್ತಿರವಾದ ಸ್ನೇಹಿತರಾಗಬೇಕು ಎಂಬುದು ದೇವರ ಬಯಕೆಯಾಗಿದೆ. Then there is this thing called sin, which existed even before human beings were created. ನಂತರ ಪಾಪ ಎನ್ನುವಂಥದ್ದು, ಇದು ಮನುಷ್ಯರು ಉಂಟು ಮಾಡಲ್ಪಡುವ ಮುಂಚೆಯೇ ಉತ್ಪತ್ತಿಯಾದದ್ದಾಗಿದೆ. Sin is the opposite of everything that is in God's nature. So, ಪಾಪವು ದೇವರ ಸ್ವಭಾವದಲ್ಲಿ ಇರುವಂತ ಪ್ರತಿಯೊಂದರ ವಿರುದ್ಧವಾಗಿರುವಂತದ್ದಾಗಿದೆ. ಹಾಗಾಗಿ, like I said, if God is full of love and joy and peace, sin is the opposite of that. ನಾನು ಹೇಳಿದ ಹಾಗೆ ದೇವರು ಪ್ರೀತಿ ಭರಿತನು, ಶುದ್ಧನು ಮತ್ತು ಸಂತೋಷ ಭರಿತನು ಆಗಿದ್ದರೆ ಪಾಪವು ಇದರ ವಿರುದ್ಧವಾಗಿದೆ. Things like hatred and anger and unrest and anxiety and worry. ಅದು ಯಾವ ಥರ ಹೇಳ್ಬೋದಪ್ಪ ಅಂದ್ರೆ ಹಗೆತನ, ಕೋಪ, ಅವಿಶ್ರಾಂತತೆ, ಚಿಂತೆ ಇವುಗಳಾಗಿದೆ. And God is so holy that he cannot tolerate any sin anywhere near him, not even a little bit. ದೇವರು ಅತಿ ಪವಿತ್ರನು ಆಗಿರುವುದರಿಂದ ಆತನು ಒಂದೇ ಒಂದು ಪಾಪವನ್ನು ಕೂಡ ಸಹಿಸಿಕೊಳ್ಳುವುದಿಲ್ಲ. ಆತನ ಹತ್ತಿರ ಇರುವ ಸ್ವಲ್ಪ ಪಾಪವನ್ನು ಕೂಡ ಸಹಿಸಿಕೊಳ್ಳುವುದಿಲ್ಲ. Now, God didn't want to just program us to not sin. He could have done that. But he wants us to love him. ದೇವರು ನಮ್ಮನ್ನು ಕಂಪ್ಯೂಟರ್ ರೀತಿಯಲ್ಲಿ ಪಾಪವನ್ನೇ ಮಾಡದಂತೆ ತಯಾರು ಮಾಡುವುದಿಲ್ಲ. ಆತನು ಮಾಡಬಹುದಾಗಿತ್ತು, ಆದರೆ ನಾವು ಆತನನ್ನು ಪ್ರೀತಿಸಬೇಕು ಅಂತ ದೇವರು ಬಯಸುತ್ತಾರೆ. And he wanted us to choose to obey him and stay away from sin out of love for him. ನಾವು ಆತನಿಗೆ ವಿಧೇಯರಾಗಬೇಕು ಅನ್ನುವುದನ್ನು ಆಯ್ಕೆ ಮಾಡಬೇಕು ಅಂತ ದೇವರು ಬಯಸುತ್ತಾರೆ, ಹಾಗೂ ಆತನಿಗಾಗಿ ಇಟ್ಟಿರುವಂತ ಪ್ರೀತಿಯಿಂದ ಪಾಪದಿಂದ ದೂರ ಉಳಿಯಬೇಕು ಅಂತ ಬಯಸುತ್ತಾರೆ. Unfortunately, the very first man and woman, Adam and Eve, disobeyed God and chose sin. ಆದರೆ ದುರದೃಷ್ಟವಶಾತ್ ಮೊದಲ ಪುರುಷ ಮತ್ತು ಸ್ತ್ರೀ ಆದಮ ಹವ್ವಳು ದೇವರಿಗೆ ಅವಿಧೇಯರಾಗುವ ಮೂಲಕ ಪಾಪವನ್ನು ಆಯ್ಕೆ ಮಾಡಿಕೊಂಡರು. Immediately their fellowship with God was broken because of sin. ತಕ್ಷಣವೇ ಅವರು ಪಾಪ ಮಾಡಿದ್ದಕ್ಕಾಗಿ ದೇವರೊಟ್ಟಿಗಿನ ಅನ್ಯೋನ್ಯತೆಯನ್ನ ಕಳೆದುಕೊಂಡರು. Sin will do that. It will break your fellowship with God. And not just for them, but for every human being who was born after them. ಪಾಪವು ಅದನ್ನ ಮಾಡುತ್ತದೆ. ಅದು ದೇವರೊಟ್ಟಿಗಿನ ನಿಮ್ಮ ಅನ್ಯೋನ್ಯತೆಯನ್ನ ಕಡಿದು ಹಾಕುತ್ತದೆ. ಅದು ಆದಾಮ ಮತ್ತು ಹವ್ವಳಿಗೆ ಮಾತ್ರ ಆಗಲಿಲ್ಲ, ನಂತರ ಹುಟ್ಟಿದಂತ ಪ್ರತಿಯೊಬ್ಬ ಮಾನವನಿಗೂ ಈ ರೀತಿ ಆಯಿತು. That's where you and I come into the picture. Not only were we born into this broken relationship with God, on top of that, we all ourselves also chose to sin. ಅದಕ್ಕಾಗಿ ನಾವು ಈ ಚಿತ್ರಣಕ್ಕೆ ಬರುತ್ತೇವೆ.
ನಾವು ಮಾತ್ರ ದೇವರೊಟ್ಟಿಗಿನ ಕಡಿದಾದ ಸಂಬಂಧದೊಟ್ಟಿಗೆ ಹುಟ್ಟಿಲ್ಲ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಪಾಪವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. The Bible tells us in Romans chapter 3, verse 23, all have sinned. ಅದಕ್ಕಾಗಿ ಸತ್ಯವೇದದ ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಈ ರೀತಿ ಹೇಳುತ್ತೆ, ಎಲ್ಲರೂ ಪಾಪ ಮಾಡಿದ್ದಾರೆ ಅಂತ. And fall short of the glory of God. So, whether you've committed one sin, ಅದಕ್ಕಾಗಿ ಎಲ್ಲರೂ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅದಕ್ಕಾಗಿ ನೀವು ಒಂದು ಪಾಪ ಮಾಡಿದರೂ, or 1,000 sins, or 1,000,000 sins, or even more, ಅಥವಾ ನೀವು 1000 ಪಾಪ ಮಾಡಿದರೂ, ಮಿಲಿಯನ್ ಗಟ್ಟಲೆ ಪಾಪ ಮಾಡಿದರೂ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಮಾಡಿದರೂ ಸಹ, it all had the same result. It broke your relationship with God. ಎಲ್ಲದರ ಫಲಿತಾಂಶ ಒಂದೇ ಆಗಿದೆ, ಅದು ದೇವರೊಟ್ಟಿಗಿನ ಅನ್ಯೋನ್ಯತೆಯನ್ನ ಮುರಿಯಲ್ಪಡುತ್ತದೆ. Romans 6 verse 23 says that this punishment for sin is separation from God forever. ರೋಮ 6:23 ಈ ರೀತಿ ಹೇಳುತ್ತೆ, ಪಾಪದ ದಂಡನೆ ಏನಪ್ಪಾ ಅಂದ್ರೆ ಅದು ನಮ್ಮನ್ನು ದೇವರಿಂದ ಶಾಶ್ವತವಾಗಿ ಬೇರ್ಪಡಿಸುವಂತದ್ದಾಗಿದೆ. Even one sin, the punishment for that is that I would be separated from God forever. ಕೇವಲ ಒಂದು ಪಾಪದ ಪರಿಣಾಮ ಅಥವಾ ಫಲಿತಾಂಶದ ನಿಮಿತ್ತವಾಗಿ ಏನಾಗತ್ತಪ್ಪ ಅಂದ್ರೆ ನಾನು ದೇವರಿಂದ ಶಾಶ್ವತವಾಗಿ ದೂರ ಉಳಿಯುತ್ತೇನೆ ಅಥವಾ ಬೇರ್ಪಡುತ್ತೇನೆ. Now, by sin, God doesn't mean just what people think of as big sins, like murder and things like that. ಜನರು ಯೋಚಿಸುವಂತ ದೊಡ್ಡ ಪಾಪಗಳಾದ ಕೊಲೆ ಮತ್ತು ಇನ್ನಿತರೆ ಪಾಪಗಳಂತೆ ದೇವರು ಆ ರೀತಿಯಾಗಿ ಪಾಪವನ್ನು ಯೋಚನೆ ಮಾಡೋದಿಲ್ಲ. Sin is very simply choosing my own way instead of God's way. And we are all guilty of that, every single one of us. ಪಾಪದ ಸರಳೀಕರಣ ಏನಪ್ಪಾ ಅಂತಂದ್ರೆ ನಾನು ದೇವರ ಮಾರ್ಗದ ಹೊರತಾಗಿ ನನ್ನ ಮಾರ್ಗವನ್ನ ಆಯ್ದುಕೊಳ್ಳುವಂತದ್ದಾಗಿದೆ. ಇದರಿಂದ ನಾವೆಲ್ಲರೂ ಕೂಡ ಅಪರಾಧ ನಿರ್ಣಯವನ್ನು ಹೊಂದಿಕೊಂಡಿದ್ದೇವೆ. It also doesn't matter whether you got caught or not. You see, God has given all human beings a memory. ಅದರಂತೆ ನಾವೆಲ್ಲರೂ ಇದರಲ್ಲಿ ಸಿಕ್ಕಿ ಹಾಕಿಕೊಂಡೆವಾ ಅಥವಾ ಇಲ್ಲವಾ ಅನ್ನೋದು ಮುಖ್ಯ ವಿಷಯವಲ್ಲ. ದೇವರು ನಮಗೆಲ್ಲರಿಗೂ ಕೂಡ ಒಂದು ನೆನಪು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. You can think of this memory like a video recorder inside of you, in your mind. ಇದರ ಬಗ್ಗೆ ನೀವೆಲ್ಲ ಯೋಚನೆ ಮಾಡ್ರಿ. ನೆನಪು ಅನ್ನುವಂಥದ್ದು ನಿಮ್ಮ ಒಳಗಡೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಒಂದು ವಿಡಿಯೋ ರೆಕಾರ್ಡಿಂಗ್ ತರ ಇರುತ್ತೆ. That's constantly recording everything that you do and say and think, and even your motives and attitudes. ಇದು ನೀವು ಮಾಡುವಂತ ಪ್ರತಿಯೊಂದನ್ನು, ಹೇಳುವಂತ ಪ್ರತಿಯೊಂದನ್ನು, ಯೋಚಿಸುವಂತ ಪ್ರತಿಯೊಂದನ್ನು ಹಾಗೂ ನಿಮ್ಮ ಉದ್ದೇಶ ಮತ್ತು ಮನೋಭಾವಗಳನ್ನು ಕೂಡ ರೆಕಾರ್ಡಿಂಗ್ ಮಾಡ್ಕೊಳ್ತಿರತ್ತೆ. And at the end of time, God will play back each of our videotapes from the very beginning all the way to the end for the whole world to see. ಕೊನೆಯಲ್ಲಿ ಇಡೀ ಲೋಕದ ಮುಂದೆ ದೇವರು ನಮ್ಮ ವಿಡಿಯೋ ಟೇಪ್ಗಳನ್ನು ಪರದೆಯ ಮೇಲೆ ಬಿತ್ತರಿಸುತ್ತಾರೆ. And if the videotape showed that we had sinned, even if no one else knew about it, God would still have to punish us because it's there on record. ನಾವು ಪಾಪ ಮಾಡಿದ್ದೇವೆಂದು ಆ ವಿಡಿಯೋ ಟೇಪ್ ತೋರಿಸಿದರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಅಂದ್ರೂ ಸಹ ದೇವರು ನಿಮಗೆ ದಂಡನೆಯನ್ನು ವಿಧಿಸುತ್ತಾರೆ, ಯಾಕಂದ್ರೆ ಅದು ವಿಡಿಯೋ ಟೇಪ್ನಲ್ಲಿ ಇರುವುದರಿಂದ. That's why I said that in this entrance exam of eternity, whether you get one answer wrong or all the answers wrong, you still fail. ಅದಕ್ಕಾಗಿ ನಾನು ಹೇಳಿದ್ದು, ಈ ಒಂದು ನಿತ್ಯತ್ವದ ಪ್ರವೇಶ ಪರೀಕ್ಷೆಯಲ್ಲಿ ನೀವು ಒಂದಕ್ಕೆ ತಪ್ಪಾದ ಉತ್ತರ ಕೊಟ್ಟಿದ್ರು ಅಥವಾ ಎಲ್ಲದಕ್ಕೂ ತಪ್ಪಾದ ಉತ್ತರ ಕೊಟ್ಟಿದ್ರು ಸಹ ನೀವು ಅನುತ್ತೀರ್ಣಗೊಂಡಂತೆ ಲೆಕ್ಕ. Perhaps most seriously though, you cannot retake this exam once it's over. And we are sitting in the exam hall right now writing this exam. ಬಹಳ ಗಂಭೀರವಾಗಿ ಹೇಳಬೇಕಂದ್ರೆ ಈ ಪ್ರವೇಶ ಪರೀಕ್ಷೆಯು ಮುಗಿದ ನಂತರ ಮತ್ತೊಮ್ಮೆ ನಾವು ತೆಗೆದುಕೊಳ್ಳಲು ಆಗೋದಿಲ್ಲ. ಹಾಗಾಗಿ ನಾವು ಈಗ ಆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಕೂತು ನಾವು ಪರೀಕ್ಷೆಯನ್ನ ಬರೆಯುತ್ತಿದ್ದೇವೆ. Your life on earth, my dear friends, is simply an entrance exam to eternity. From the day you were born, the clock started ticking on this entrance exam. ನನ್ನ ಪ್ರಿಯ ಸ್ನೇಹಿತರೆ, ಸರಳವಾಗಿ ಹೇಳಬೇಕಂತಂದ್ರೆ ಇದು ನಿತ್ಯತ್ವಕ್ಕೆ ಇರುವಂತ ಪ್ರವೇಶ ಪರೀಕ್ಷೆಯಾಗಿದೆ. ನೀವು ಹುಟ್ಟಿದಂದಿನಿಂದ ನಿಮ್ಮ ಪ್ರವೇಶ ಪತ್ರಿಕೆಯಲ್ಲಿ ನಿಮ್ಮ ಗಂಟೆಯು ಓಡಲು ಪ್ರಾರಂಭಿಸುತ್ತದೆ.
I can still remember sitting in school in one of those rooms there on your campus. And my biggest enemy that day when I wrote the ICSE exam was not the examiner or even the questions. ನನಗಿನ್ನೂ ನೆನಪಿದೆ, ನಮ್ಮ ಶಾಲೆಯ ಆವರಣದಲ್ಲಿ ಒಂದು ಕೋಣೆಯಲ್ಲಿ ನಾವು ಕುಳಿತುಕೊಂಡಿರ್ತೇವೆ. ನಾನು ICIC ಪರೀಕ್ಷೆ ಬರೆಯುವಾಗ ನನ್ನ ದೊಡ್ಡ ಶತ್ರು ಯಾರಪ್ಪ ಅಂದರೆ ಪರೀಕ್ಷಾಧಿಕಾರಿ ಅಲ್ಲ, ಅಥವಾ ಪ್ರಶ್ನೆ ಪತ್ರಿಕೆನೂ ಕೂಡ ಅಲ್ಲ. My biggest enemy that day was time. Every time I would look at my watch, my palms got sweaty. ನನ್ನ ಶತ್ರು ಯಾವುದಪ್ಪ ಅಂತಂದರೆ ನನ್ನ ಸಮಯ ಆಗಿರುತ್ತೆ. ಆಗ ನಾನು ಪ್ರತಿ ಬಾರಿ ಸಮಯ ನೋಡುವಾಗ ನನ್ನ ಹಸ್ತವು ಬೆವರುತ್ತಿರುತ್ತದೆ. Because of how quickly time seemed to be rushing by. And I thought, surely I'm not going to be able to finish all these questions. ಯಾಕಂದರೆ ಸಮಯವು ಎಷ್ಟು ಬೇಗ ಹೋಗ್ತಾ ಇರತ್ತಾಗ ನಾನು ಅಂದ್ಕೊಂಡಿರ್ತೀನಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕಂಡುಕೊಂಡು ಬರಿಬೇಕು ಅಂತ. None of us knows when our exam will end, when our time on earth will be over. ನಮಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಪರೀಕ್ಷಾ ಸಮಯ ಯಾವಾಗ ಕೊನೆಗೊಳ್ಳಲಿದೆ ಎಂದು. ನಮ್ಮ ಇಹಲೋಕದ ಸಮಯವು ಯಾವಾಗ ಅಂತಿಮಗೊಳ್ಳಲಿದೆ ಎಂಬುದು ನಮಗೆ ಗೊತ್ತಿಲ್ಲ. And here's the most important thing, where you will be for all eternity. What I call the dream job, as it were. ಇಲ್ಲಿ ಬಹಳ ಪ್ರಮುಖವಾದ ಸಂಗತಿ ಏನಪ್ಪಾ ಅಂದರೆ ನಿತ್ಯತ್ವದಲ್ಲಿ ನೀವು ಎಲ್ಲಿರುತ್ತೀರಿ ಎಂಬುದಾಗಿ. ನಾನು ಕರೆದ ಹಾಗೆ ಒಂದು ಕನಸಿನ ಉದ್ಯೋಗ ಅಂತ. Where you will be for all eternity is the most important thing that matters. Far more important than what you do here on this earth. ನೀವು ನಿತ್ಯತ್ವದಲ್ಲಿ ಎಲ್ಲಿ ಇರುತ್ತೀರಿ ಎಂಬುದು ಬಹಳ ಪ್ರಮುಖವಾದ ಸಂಗತಿಯಾಗಿರುತ್ತದೆ. ಅದು ಇಹಲೋಕದಲ್ಲಿ ನೀವೇನು ಮಾಡ್ತಿರಲ್ಲ ಅದಕ್ಕಿಂತ ಪ್ರಮುಖವಾದದ್ದಾಗಿದೆ. So, dear friends, to summarize what we've heard today, God made a plan for each of us. That plan is to have a wonderful life in eternity. ಪ್ರಿಯ ಸ್ನೇಹಿತರೆ, ನಾವು ಮತ್ತೊಮ್ಮೆ ನೋಡ್ಕೊಳ್ಳೋಣ. ಏನು ಕೇಳಿಸ್ಕೊಂಡ್ವಲ್ಲ ಈಗ, ದೇವರು ನಮ್ಮ ಪ್ರತಿಯೊಬ್ಬರ ಜೀವಿತಕ್ಕೆ ಉದ್ದೇಶವನ್ನು ಇಟ್ಟಿದ್ದಾರೆ. ಆ ಯೋಜನೆ ಯಾವುದಪ್ಪ ಅಂದರೆ ನಿತ್ಯತ್ವದಲ್ಲಿ ಅದ್ಭುತವಾದ ಜೀವಿತವನ್ನು ಹೊಂದಿಕೊಳ್ಳುವಂಥ ಉದ್ದೇಶವಾಗಿದೆ. Unfortunately, we messed it up during the entrance exam and we are all failing this test already. ದುರದೃಷ್ಟವಶಾತ್ ಈ ಒಂದು ಪ್ರವೇಶ ಪರೀಕ್ಷೆಯ ಈ ಒಂದು ಅವಧಿಯಲ್ಲಿ ನಾವು ಈಗಾಗಲೇ ಸೋಲುತ್ತಿದ್ದೇವೆ, ಇನ್ನೊಂದು ಅರ್ಥದಲ್ಲಿ ಹಾಳು ಮಾಡಿಕೊಂಡಿದ್ದೇವೆ. I know it sounds like bad news, but I want to leave it there for today because it's important that we understand the seriousness of our sin. ಇದು ಎಲ್ಲರಿಗೂ ಕೆಟ್ಟ ವಾರ್ತೆ ಅಂತ ಅನ್ಸತ್ತೆ ಅಂತ ನನಗೆ ಗೊತ್ತು, ಆದರೆ ನಾನು ಇವತ್ತು ನಿಮ್ಮೊಟ್ಟಿಗೆ ಒಂದು ವಿಷಯವನ್ನು ಬಿಡ್ತೇನೆ. ನಾವೆಲ್ಲರೂ ಪಾಪದ ಗಂಭೀರತೆ ಏನು ಅಂತ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. That will make the good news even sweeter when we hear it, and we'll hear about that in the coming days. Thank you. ಯಾಕಂದರೆ ಅದು ಆ ಒಂದು ಶುಭ ವಾರ್ತೆಯನ್ನಾಗಿ ಮಾಡುತ್ತದೆ ಮತ್ತು ಇದನ್ನು ಕೇಳುವಾಗ ಸಿಹಿ ಅನಿಸುತ್ತದೆ ಮತ್ತು ಇದರ ಬಗ್ಗೆ ನಾವು ಬರುವಂಥ ದಿನಗಳಲ್ಲಿ ಕೇಳಿಸಿಕೊಳ್ಳೋಣ.